ಶೋಕಾಸ್ ನೋಟಿಸ್ಗೆ ಎಸ್ ಟಿ ಸೋಮಶೇಖರ್ ಹಾಗೆ ಹೆಬ್ಬಾರ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪಕ್ಷದ ಆಂತರಿಕ ವಿಚಾರ ಬಗ್ಗೆ ಅನಗತ್ಯ ಹೇಳಿಕೆಯನ್ನ ನಾವು ನೀಡಿಲ್ಲ, ನಾನು ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡಿಲ್ಲ ಅಂತ ಎಸ್ ಟಿ ಸೋಮಶೇಖರ್ ಹೇಳಿದ್ರೆ, ಶಿವರಾಮ್ ಹೆಬ್ಬಾರ್ ಏನ್ ಹೇಳಿದ್ದಾರೆ? ಕೆಲವರು ದಾರಿ ತಪ್ಪಿಸೋ ಪ್ರಯತ್ನವನ್ನ ಮಾಡಿದ್ದಾರೆ, ಎಲ್ಲವೂ ಸರಿಯಾದ್ರೆ ನಾನು ಕೂಡ ಪಕ್ಷದ ಚಟುವಟಿಕೆಯಲ್ಲಿ ಸಕ್ರಿಯನಾಗ್ತೀನಿ ಅಂತ ಶಿವರಾಮ್ ಹೆಬ್ಬಾರ್ ಹೇಳಿದ್ದಾರೆ. ಪತ್ರದಲ್ಲಿ ಅವರು ಈ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯತ್ನಾಳ್ ಅವರ ಉಚ್ಚಾಟನೆ ಆದಂತ ನಂತರದಲ್ಲಿ ಈಗ ಎಲ್ಲರಲ್ಲೂ ಮೂಡ್ತಾ ಇರುವಂತ ಪ್ರಶ್ನೆ ಅಂತ ಅಂದ್ರೆ, ಹೈಕಮಾಂಡ್ ಅಥವಾ ಈ ಶಿಸ್ತು ಕಮಿಟಿ, ಕೇಂದ್ರೀಯ ಶಿಸ್ತು ಕಮಿಟಿ ಬಿಜೆಪಿಯದ್ದು 5 ಜನಕ್ಕೆ ನೋಟಿಸ್ ಕೊಟ್ಟಿದ್ರಲ್ಲ, ಅವ್ರ ಕತೆ ಏನು, ಅವ್ರ ವಿರುದ್ಧನೂ ಇಂಥ ಶಿಸ್ತು ಕ್ರಮ ಆಗ್ಬೋದಾ ಅನ್ನುವಂಥದ್ದು ವಿಚಾರ. ಅದರಲ್ಲೂ ಪ್ರಮುಖವಾಗಿ ಬಿಜೆಪಿ ಸಿಂಬಲ್ನಲ್ಲಿ ಗೆದ್ದು ಇದೀಗ ಬಹುತೇಕ ಕಾಂಗ್ರೆಸ್ ಕಡೆಗೆ ವಾಲಿದಂತ ರೀತಿಯಾಗಿ ಕಂಡುಬರ್ತಾ ಇರುವಂತ ಶಿವರಾಮ್ ಹೆಬ್ಬಾರ್ ಹಾಗೆ ಎಸ್ ಟಿ ಸೋಮಶೇಖರ್ ವಿಚಾರ. ಇವರಿಬ್ರು ಈಗ ನಾವು ಪತ್ರ ಬರೀತೀವಿ, ಅವನೇನಾದ್ರೂ ಕ್ರಮ ತೆಗೆದುಕೊಂಡ್ರೆ ಸ್ವಾಗತ, ಇನ್ನೇನು ಮಾಡೋಕ್ಕಾಗುತ್ತೆ ಅನ್ನೋ ಅರ್ಥದಲ್ಲಿ ಹೇಳಿದ್ದರು. ಇದೀಗ ಇಬ್ರು ಕೂಡ ಪತ್ರವನ್ನ ಬರೆದಿದ್ದಾರೆ ಅಥವಾ ರಿಪ್ಲೈಯನ್ನ ಕೊಟ್ಟಿದ್ದಾರೆ. ನಾವು ಪಕ್ಷದ ಆಂತರಿಕ ಚಟುವಟಿಕೆ ಪ್ರಸ್ತಾಪ ಮಾಡೋದು ಮತ್ತೊಂದು ಇದೆಲ್ಲೂ ಮಾಡಿಲ್ಲ ಅನ್ನುವಂತ ಹೇಳಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಯತ್ನಾಳ್ ಉಚ್ಚಾಟನೆ ಹಿಂಪಡೆಯೋದಕ್ಕೆ ಅವರು ಮನವಿ ಮಾಡೋದಕ್ಕೆ ಪ್ರತಿ ಮುಖಂಡರಿಗೂ ಅಧಿಕಾರ ಇದೆ, ಆದರೆ ಪಾರ್ಟಿ ವಿರುದ್ಧ ಯಾರು ಮಾತನಾಡಬಾರ್ದು ಅಂತ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ರೆ, ಇದು ಆರಂಭ ಅಷ್ಟೇ, ನೆಕ್ಸ್ಟ್ 2 ವಿಕೆಟ್ ಇದೆ, ಅದು ಎಸ್ ಟಿ ಸೋಮಶೇಖರ್ ಹಾಗೆ ಹೆಬ್ಬಾರ್ ಅವ್ರದ್ದು ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ. ಇಬ್ರು ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ಇದೆಲ್ಲಾನು ಕೂಡ ಕೇಂದ್ರದ ನಾಯಕರು ಗಮನಿಸ್ತಾ ಇದ್ದಾರೆ. ಅವರು ಈ ಆಕ್ಷನ್ ಎಲ್ಲ ಆದ್ಮೇಲೆ ಕೇಂದ್ರದ ನಾಯಕರು ಕೂಡ ಗಮನಿಸ್ತಾ ಇದ್ದಾರೆ. ನೋಡೋಣ. ಇದೆಲ್ಲ ನಿಲ್ಲಿ ಅಂತಾನೆ ಈ ತರ ಕ್ರಮ ಆಗಿದ್ದು, ಅದಾದ್ಮೇಲೂ ಕೂಡ ಈ ಸಭೆ ಮಾಡ್ತಾ ಇದ್ದಾರೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಸಭೆ ಮಾಡ್ತಾ ಇರೋದ್ರ ಬಗ್ಗೆ ನನಗೇನು ಮಾಹಿತಿ ಬಂದಿಲ್ಲ. ಮಾಜಿ ಸಂಸದ ಸಿದ್ದೇಶ್ವರ ಮನೆಯಲ್ಲಿ ನೋಡೋಣ. ಅದ್ರ ಬಗ್ಗೆ ನಾಳೆ ಸಾಯಂಕಾಲ ರಿಯಾಕ್ಷನ್ ಮಾಡ್ತೀನಿ. ಅಲ್ಲ, ಕೊಡ್ಲಿ, ರಿವ್ಯೂ ಮಾಡು ಅಂತ ಕೇಳೋಕ್ಕೆ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಅಧಿಕಾರ ಇದೆ, ಅದು ಕೊಡ್ಬೋದು. ಆದರೆ ಪಾರ್ಟಿ ವಿರುದ್ಧ ಅಂತೂ ಮಾತಾಡಬಾರ್ದು. ಇಬ್ರು ಕೂಡ ಈಗಲೂ ಕೂಡ ಪಕ್ಷದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ನೋಟಿಸ್ ಕೂಡ ಎಷ್ಟೋ ತಲೆ ಕೆಡಿಸ್ಬೇಕಾಗ್ತಾ ಇಲ್ಲ. ಅವರು ಉಚ್ಚಾಟನೆ ಆಗ್ತಾರೆ ಅಥವಾ ಅವ್ರಿಗೆ ಏನಾದ್ರು ತಿಳ್ಕೊಳ್ಳೋಕೆ ಸಾಧ್ಯತೆ ಇದೆಯಾ ಸರ್? ಈಗ ನೆಕ್ಸ್ಟ್ ವಿಕೆಟ್ ಅವ್ರವೇ. ಅಲ್ಲ, ಯಾಕೆ ಹೈಕಮಾಂಡ್ ಯಾಕೆ ಟೆಸ್ಟ್ ಆಡ್ತಾ ಇದೆ ಅಂತ 2020 ಎಲ್ಲರೂ ನೀವು ಟೆಸ್ಟ್ ಅಲ್ಲಿ ಇದ್ದೀರಿ. ಈಗ ಟೆಸ್ಟ್ ಬಿಟ್ಟು ಈಗ 1 ಡೇ ಮ್ಯಾಚ್ ಬಂದವ್ರೆ, ನೆಕ್ಸ್ಟ್ 2020 ಬಂದ. ಇಬ್ರು ಕೂಡ ಈಗಲೂ ಕೂಡ ಪಕ್ಷದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ನೋಟಿಸ್ ಕೂಡ ಎಷ್ಟೋ ತಲೆ ಕೆಡಿಸ್ಬೇಕಾಗ್ತಾ ಇಲ್ಲ. ಅವರು ಉಚ್ಚಾಟನೆ ಆಗ್ತಾರೆ ಅಥವಾ ಅವ್ರಿಗೆ ಏನಾದ್ರು ತಿಳ್ಕೊಳ್ಳೋಕೆ ಸಾಧ್ಯತೆ ಇದೆಯಾ ಸರ್? ಈಗ ನೆಕ್ಸ್ಟ್ ವಿಕೆಟ್ ಅವ್ರವೇ. ಅಲ್ಲ, ಯಾಕೆ ಹೈಕಮಾಂಡ್ ಯಾಕೆ ಟೆಸ್ಟ್